Hello friends, welcome to my today's video class on public sector, private sector and joint sector. ಸಾರ್ವಜನಿಕ ವಲಯ, ಖಾಸಗಿ ವಲಯ ಮತ್ತು ಜಂಟಿ ವಲಯದ ಕುರಿತು ಇವತ್ತಿನ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನೋಡೋಣ. ಇವತ್ತಿನ ಒಂದು ತರಗತಿಯಲ್ಲಿ ಮೀನಿಂಗ್, ಆಬ್ಜೆಕ್ಟಿವ್ಸ್, ರೋಲ್ ಆ್ಯಂಡ್ ವೀಕ್ನೆಸಸ್ ಆಫ್ ಪಬ್ಲಿಕ್ ಸೆಕ್ಟರ್ ಅಂದರೆ ಸಾರ್ವಜನಿಕ ವಲಯದ ಅರ್ಥ, ಉದ್ದೇಶಗಳು, ಪಾತ್ರ ಮತ್ತು ದುರ್ಬಲತೆಗಳು. ಅನಂತರ ಮೀನಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ರೋಲ್ ಆಫ್ ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯದ ಅರ್ಥ, ಗುಣಲಕ್ಷಣಗಳು ಮತ್ತು ಪಾತ್ರ. ಅದರ ಜೊತೆಗೆ ಜಾಯಿಂಟ್ ಸೆಕ್ಟರ್ ಅಂದರೆ ಸಂಯುಕ್ತ ವಲಯ ಅಂತ ಕರಿತೀವಿ ಅಥವಾ ಜಂಟಿ ವಲಯ ಅಂತ ಕರಿತೀವಿ. ಅದರ ಅರ್ಥ ಮತ್ತು ಅದರ ಅಡ್ವಾಂಟೇಜಸ್, ಅನುಕೂಲತೆಗಳೇನಿವೆ ಅಂತ ನೋಡೋಣ. ಈಗ ಮೊದಲಿಗೆ ಪಬ್ಲಿಕ್ ಸೆಕ್ಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಾರ್ವಜನಿಕ ವಲಯ ಅಂದರೆ ಏನು ಅಂತ ಹೇಳಿ. ಇಲ್ಲಿ ಮುಖ್ಯವಾಗಿ ಈ ಒಂದು ಸೆಷನ್ದಲ್ಲಿ ನಾವು ಎಲ್ಲ ವಲಯಗಳ, ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು ಅಥವಾ ಜಾಯಿಂಟ್ ಸೆಕ್ಟರ್ ಇರ್ಬೋದು, ಇವುಗಳ ಅರ್ಥ ಮತ್ತು ಅವುಗಳ ಉದ್ದೇಶ ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ಮೊದಲಿಗೆ ಈಗ ಪಬ್ಲಿಕ್ ಸೆಕ್ಟರ್ ಅಂದರೆ ಏನು ಅಂತ. ಕೈಗಾರಿಕಾ ಘಟಕಗಳ ಮಾಲೀಕತ್ವ ಮತ್ತು ನಿರ್ವಹಣೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತದೆ. ಅಂದರೆ ಇಟ್ ಈಸ್ ದ ಸೆಕ್ಟರ್ ವೇರ್ ದ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಇಂಡಸ್ಟ್ರಿಯಲ್ ಯೂನಿಟ್ಸ್ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್. ಬೇರೆ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಸರ್ಕಾರದ ನಿಯಂತ್ರಣ ಮತ್ತು ಒಡೆತನಕ್ಕೆ ಒಳಗಾದ ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದ ಕೈಗಾರಿಕೆಗಳೆಂದು ಕರೆಯುತ್ತಾರೆ. ಸೊ ಈ ಕೈಗಾರಿಕೆಗಳ ಮೂಲ ಉಗಮವು ಸರ್ಕಾರದ ಸಾಮಾಜಿಕ ಮತ್ತು ಆರ್ಥಿಕ ನೀತಿಗಳನ್ನು ಅವಲಂಬಿಸಿರುತ್ತದೆ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸಂರಕ್ಷಣೆ, ರೈಲು ಸಾರಿಗೆ, ಅಂಚೆ ಮತ್ತು ಕಲ್ಲಿದ್ದಲು ಉತ್ಪಾದನೆ ಇಂಥ ಮುಂತಾದ ಕೈಗಾರಿಕೆಗಳು ಸರ್ಕಾರದ ಸ್ವಾಮ್ಯದ ಅಥವಾ ಆಡಳಿತದ ನಿಯಂತ್ರಣದಲ್ಲಿ ಸ್ಥಾಪನೆಗೊಂಡಿದ್ದವು. ಸೊ ಇಂಥ ಒಂದು ವ್ಯವಸ್ಥೆಗೆ ಅಂದರೆ ಎಲ್ಲಿ ಸರ್ಕಾರದ ಸ್ವಾಮ್ಯತೆ ಇರುತ್ತೋ ಅಥವಾ ಸರ್ಕಾರದ ಮಾಲೀಕತ್ವ ಇರುತ್ತೋ ಮತ್ತು ಸರ್ಕಾರನೇ ನಿರ್ವಹಿಸ್ತಾ ಇರುತ್ತೋ ಅಂತಹ ಒಂದು ಕೈಗಾರಿಕೆಗಳಿಗೆ, ಅಂತಹ ಒಂದು ಚಟುವಟಿಕೆಗಳಿಗೆ ನಾವು ಸಾರ್ವಜನಿಕ ವಲಯ ಅಂತ ಕರಿತೀವಿ. ರೈಟ್. ಈಗ ಸಾರ್ವಜನಿಕ ವಲಯದ ಉದ್ದೇಶಗಳೇನು, ಯಾಕೆ ನಾವು ಸಾರ್ವಜನಿಕ ವಲಯಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತೀವಿ ಅಂತ ಹೇಳಿದರೆ, ಸಾರ್ವಜನಿಕ ವಲಯ ತಾನು ಹಸ್ತಕ್ಷೇಪ ಮಾಡೋದ್ರಿಂದ ಕೈಗಾರಿಕಾ ವಲಯದಲ್ಲಿ ಅಥವಾ ತಾನೇ ಮಾಲೀಕತ್ವವನ್ನು ವಹಿಸ್ಕೊಳ್ಳೋದ್ರಿಂದ ಅದು ಸಾರ್ವಜನಿಕವಾಗಿ ಅಥವಾ ದೇಶಕ್ಕೆ ಅನುಕೂಲವಾಗ್ತಕ್ಕಂತಹ ಅಥವಾ ಜನರಿಗೆ ಒಂದು ಅನುಕೂಲತೆಯನ್ನು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ತೊಡಗತ್ತೆ. ಆ ಕಾರಣಕ್ಕೆ ಸಾರ್ವಜನಿಕ ವಲಯ ಬೇಕು ಅಂತ ಹೇಳ್ತೀವಿ. ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸಾರ್ವಜನಿಕ ವಲಯ ಅಂತ ಹೇಳಿದರೆ ಅವರು ಶೇರ್ಸನ್ನು ಕಲೆಕ್ಟ್ ಮಾಡಿಕೊಂಡು ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡೋದು ಅಂತೇಳಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸಾರ್ವಜನಿಕ ವಲಯ ಅಂತ ಹೇಳಿದರೆ ನಾವು ಸರ್ಕಾರದ ವಲಯ ಅಂತ ಕರಿತೀವಿ. ರೈಟ್. ಅದರ ಉದ್ದೇಶಗಳೇನು ಅಂತ ನೋಡೋಣ. ಮೊದಲಿಗೆ ಟು ಪ್ರಮೋಟ್ ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟ್ ಬೈ ಎಕ್ಸ್ಪಾಂಡಿಂಗ್ ದ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್. ಮೂಲ ಸೌಕರ್ಯ ಸೌಲಭ್ಯಗಳನ್ನು ವಿಸ್ತರಿಸುವ ಮೂಲಕ ತ್ವರಿತ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವುದು. ಸೊ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದು, ಈ ಒಂದು ಉದ್ದೇಶವನ್ನು ಸಾರ್ವಜನಿಕ ವಲಯ ಹೊಂದಿದ್ರಿಂದ ದೇಶಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳು, ಈಗ ನಾನು ಹೇಳಿದೆ ರೈಲು ಸಂಚಾರ ಆಗಲಿ, ರೈಲು ಸಾರಿಗೆ ಆಗಲಿ ಅಥವಾ ಅಂಚೆ ಆಗಲಿ ಮತ್ತು ಸಂರಕ್ಷಣೆ, ಕಲ್ಲಿದ್ದಲು ಉತ್ಪಾದನೆ, ಇವೆಲ್ಲ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಬೇಕಾದಂತಹ ಸೌಕರ್ಯಗಳು. ಇವುಗಳಲ್ಲಿ ಸರ್ಕಾರ ಹಣವನ್ನು ತೊಡಗಿಸಿ ಅವುಗಳ ಮಾಲೀಕತ್ವವನ್ನು ವಹಿಸಿ ಅವುಗಳನ್ನು ನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿದಾಗ ದೇಶಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳ ಲಭ್ಯತೆ ಹೆಚ್ಚಾಗತ್ತೆ. ಆದ್ದರಿಂದ ಸಾರ್ವಜನಿಕ ವಲಯದ ಪಾತ್ರ ಇಲ್ಲಿ ಮಹತ್ವದ್ದಾಗಿದೆ ಅಂತ ಹೇಳ್ಬೋದು. ಎರಡನೇದಾಗಿ ಟು ಪ್ರಿವೆಂಟ್ ದ ಪ್ರೈವೇಟ್ ಮೊನೋಪೊಲೀಸ್. ಖಾಸಗಿ ಏಕಸ್ವಾಮ್ಯವನ್ನು ತಡೆಯುವ ಒಂದು ಉದ್ದೇಶವನ್ನು ಕೂಡ ಸಾರ್ವಜನಿಕ ವಲಯ ಹೊಂದಿದೆ. ಸೊ ಸಾರ್ವಜನಿಕ ವಲಯದ ಉದ್ದೇಶ ಏನು ಅಂತ ಹೇಳಿದರೆ, ಈಗ ಕೆಲವೊಂದು ಖಾಸಗಿ ಕಂಪನಿಗಳು, ಖಾಸಗಿ ಕೈಗಾರಿಕೆಗಳು ಏಕಸ್ವಾಮ್ಯತೆಯನ್ನು ಸಾಧಿಸಿ ಹೆಚ್ಚಿನ ಲಾಭಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಅದರಿಂದ ಅನುಭೋಗಿಗಳಿಗೆ, ಗ್ರಾಹಕರಿಗೆ ಅಥವಾ ದೇಶದ ಜನರಿಗೆ ಒಂದು ನಷ್ಟ ಆಗ್ತಾ ಇರುತ್ತೆ. ಆ ಕಾರಣದಿಂದ ಅವರು ಹೆಚ್ಚಿನ ಬೆಲೆಗಳನ್ನ ಕೊಡಬೇಕಾಗ್ತಾ ಇರುತ್ತೆ ಸಾರ್ವಜನಿಕರು. ಆ ಕಾರಣದಿಂದ ಸರ್ಕಾರ ಅಂತಹ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಿ ಅಂತಹ ಒಂದು ಕೈಗಾರಿಕೆಗಳನ್ನು ಅವುಗಳನ್ನು ನಿಯಂತ್ರಿಸಿ ಅದರ ಜೊತೆಗೆ ತನ್ನದೇ ಆದಂಥ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ
ಉತ್ಪಾದನೆಯನ್ನು ಕೈಗೊಳ್ತಕ್ಕಂಥ ಒಂದು ಚಟುವಟಿಕೆ ಪ್ರಾರಂಭಿಸುತ್ತೆ. ಇದರಿಂದ ನಾವು ಖಾಸಗಿ ಏಕಸ್ವಾಮ್ಯತೆಯನ್ನು ತಡಿಬಹುದಾಗಿದೆ. ಮುಂದಿನದಾಗಿ ಟು ಜನರೇಟ್ ಫೈನಾನ್ಷಿಯಲ್ ರಿಸೋರ್ಸಸ್, ಆರ್ಥಿಕ ಸಂಪನ್ಮೂಲಗಳನ್ನು ಉತ್ಪಾದಿಸಬೇಕೆಂಬ ಉದ್ದೇಶವನ್ನು ಕೂಡ ಸಾರ್ವಜನಿಕ ವಲಯ ಹೊಂದಿರುತ್ತೆ. ಮುಂದಿನದಾಗಿ ಸಂಪತ್ತು ಮತ್ತು ಆದಾಯದ ಅಸಮಾನತೆಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯ ಕ್ರಮಗಳನ್ನು ಕೈಗೊಳ್ಳುತ್ತೆ. ಸೊ ಸಾರ್ವಜನಿಕ ವಲಯದ ಉದ್ದೇಶ ಯಾವತ್ತು ಒಂದು ವೆಲ್ಫೇರ್ ಆಗಿರುತ್ತೆ. ಸೊ ಪಬ್ಲಿಕ್ ವೆಲ್ಫೇರ್ ಅನ್ನೋದೇನಿದೆ ಅದು ಸಾರ್ವಜನಿಕ ವಲಯದ ಉದ್ದೇಶ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಸರ್ಕಾರಗಳು ನೀತಿಗಳನ್ನ ರೂಪಿಸ್ತಾ ಇರ್ತಾರೆ. ಸೊ ಸಂಪತ್ತು ಮತ್ತು ಆದಾಯದಲ್ಲಿ ಸಮಾನತೆಯನ್ನು ತರುವ ದೃಷ್ಟಿಯಿಂದ ಯಾವ ಪ್ರದೇಶದಲ್ಲಿ ಯಾವ ಉದ್ದಿಮೆಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಯಾರಿಗೆ ಉದ್ಯೋಗಗಳನ್ನು ಕೊಡಬೇಕು ಅನ್ನೋದನ್ನೆಲ್ಲನೂ ತೀರ್ಮಾನಿಸಿ ಸರ್ಕಾರಗಳು ಸಾರ್ವಜನಿಕ ವಲಯದಲ್ಲಿ ಹೂಡಿಕೆ ಮಾಡಿ ಅವುಗಳನ್ನು ನಿರ್ವಹಿಸ್ತಾ ಹೋಗುತ್ತೆ. ಸೊ ಇದರಿಂದ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಈಸ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಪಬ್ಲಿಕ್ ಸೆಕ್ಟರ್. ಆ್ಯಂಡ್ ಅಲಾಂಗ್ ವಿತ್ ದಿಸ್ ಟು ಅಚೀವ್ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್, ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶವನ್ನು ಕೂಡ ಸಾರ್ವಜನಿಕ ವಲಯ ಹೊಂದಿರುತ್ತೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಾಗಲಿ, ಗುಡಿ ಕೈಗಾರಿಕೆಗಳಾಗಲಿ, ಸೂಕ್ಷ್ಮ ಕೈಗಾರಿಕೆಗಳಾಗಲಿ ಅಥವಾ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಾಗಲಿ, ಇವುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ತಾ ಇರುತ್ತೆ. ರೈಟ್. ಮುಂದಿನದಾಗಿ ಟು ಪ್ರಮೋಟ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಸಬ್ಸಿಸ್ಟೆನ್ಸ್, ರಫ್ತು ಮತ್ತು ಆಮದನ್ನು ಉತ್ತೇಜಿಸುವ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸರ್ಕಾರ ಮಹತ್ವದ ಪಾತ್ರವನ್ನು ವಹಿಸ್ತಾ ಇರುತ್ತೆ. ಈ ಉದ್ದೇಶಗಳೊಡನೆ ಮುಂದಿನದಾಗಿ ನಾವು ಈಗ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್ನ ನೋಡೋಣ. ಅಂದರೆ ಸಾರ್ವಜನಿಕ ವಲಯದ ಪಾತ್ರ ಏನು ಅಂತ. ಸಾರ್ವಜನಿಕ ವಲಯದ ಉದ್ದೇಶ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು, ಉದ್ಯೋಗ ಹೆಚ್ಚು ಮಾಡಬೇಕು, ಸಮಾನತೆಯನ್ನು ತೊಗೊಂಡು ಬರಬೇಕು ಮತ್ತು ಕೈಗಾರಿಕರಣಗೊಳಿಸಬೇಕು ಅನ್ನೋದು. ಆ ಉದ್ದೇಶದಿಂದ ಸಾರ್ವಜನಿಕ ವಲಯದ ಒಂದು ಪಾತ್ರ ಏನಪ್ಪ ಅಂತೇಳಿದರೆ, ಮೊದಲನೇದಾಗಿ ತ್ವರಿತ ಕೈಗಾರಿಕರಣವನ್ನು ಸಾಧಿಸೋದು, ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತೀನಿ. ಹೆಚ್ಚಿಗೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಆ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಕೈಗಾರಿಕೆಯಲ್ಲಿ ಜನರಿಗೆ ಉದ್ಯೋಗ ಕೊಟ್ಟಾಗ ದೇಶದ ಒಂದು ಅಭಿವೃದ್ಧಿ ಸಾಧ್ಯ ಆಗತ್ತೆ. ಸೊ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಈಸ್ ಪಾಸಿಬಲ್ ವಿತ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. Now, second one is building up of socialistic pattern of society. ಸಮಾಜವಾದಿ ಮಾದರಿಯನ್ನು ನಿರ್ಮಿಸುವುದಕ್ಕೆ ಸಾಧ್ಯ ಆಗತ್ತೆ ಸಾರ್ವಜನಿಕ ವಲಯದ ಕಾರಣದಿಂದ ಅಂತ ಹೇಳ್ಬೋದು. ಅದಾದಮೇಲೆ ಪ್ರೊವಿಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಸೊ ಸಾರ್ವಜನಿಕ ವಲಯದ ಮುಖ್ಯ ಉದ್ದೇಶ ಆರ್ಥಿಕ ಅಭಿವೃದ್ಧಿಯಾಗಿದೆ. ಆ ನಿಟ್ಟಿನಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದುವ ನಿಟ್ಟಿನಲ್ಲಿ ಸರ್ಕಾರ ಒಂದು ದೇಶಕ್ಕೆ, ಒಂದು ಆರ್ಥಿಕತೆಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂತಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುತ್ತೆ. ಈಗ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಹೀಗೆ ದೇಶದ ಒಂದು ಆರ್ಥಿಕತೆಗೆ ಬೇಕಾಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್ಸನ್ನು, ಸರಕುಗಳನ್ನು ಉತ್ಪಾದಿಸ್ತಕ್ಕಂಥ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಡೆವಲಪ್ ಮಾಡ್ತಕ್ಕಂತಹ ಒಂದು ಉದ್ದೇಶವನ್ನು ಕೂಡ ಹೊಂದಿರುತ್ತೆ ಸಾರ್ವಜನಿಕ ವಲಯ. ಅದರ ಜೊತೆಗೆ ಮುಂದಿನದಾಗಿ ಆಪ್ಟಿಮಮ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಸಂಪನ್ಮೂಲಗಳ ಗರಿಷ್ಠ ಹಂಚಿಕೆ ಅಥವಾ ತೃಪ್ತಿಕರ ಹಂಚಿಕೆ. ಅಂದರೆ ಸಂಪನ್ಮೂಲಗಳೇನಿದೆ ಅವುಗಳನ್ನು ವಿವಿಧ ವಲಯಗಳ ಮಧ್ಯೆ ಗರಿಷ್ಠ ಮಟ್ಟದಲ್ಲಿ ಅಥವಾ ಅತ್ಯುತ್ತಮ ಮಟ್ಟದಲ್ಲಿ ವಿತರಿಸುವ ಒಂದು ಹೊಣೆಯನ್ನು ಕೂಡ ಸಾರ್ವಜನಿಕ ವಲಯ ಹೊಂದಿರುತ್ತೆ. ಮತ್ತು ಆ ಕಾರ್ಯದಲ್ಲಿ ಸಾರ್ವಜನಿಕ ವಲಯದ ಪಾತ್ರ ತುಂಬಾ ಮಹತ್ವದಾಗಿರುತ್ತೆ. ರೈಟ್. ಮುಂದಿನದಾಗಿ ಪಬ್ಲಿಕ್ ಸೆಕ್ಟರ್ ಈಸ್ ಆನ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯಲ್ ಚೇಂಜ್. ಅಂದರೆ ಸಾರ್ವಜನಿಕ ವಲಯವು ಸಾಮಾಜಿಕ ಬದಲಾವಣೆಯ ಪ್ರಮುಖ ಸಾಧನವಾಗಿದೆ. ಒಂದು ವೈಟಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ವಲಯ ಯಾವಾಗ ತನ್ನ ಪಾತ್ರವನ್ನು ಹೆಚ್ಚಿಸುತ್ತಾ ಹೋಗುತ್ತೋ ಅಲ್ಲಿ ಸಾಮಾನ್ಯ ಜನರಿಗೆ ಉದ್ಯೋಗಾವಕಾಶಗಳಾಗಲಿ ಅಥವಾ ಅವರ ಮನೋಭಾವದಲ್ಲಿ ನಾವು ಬದಲಾವಣೆಗಳನ್ನು ಕಾಣ್ಬೋದು. ಇದರಿಂದ ನಾವು ಸಾಮಾಜಿಕ ಒಂದು ಬದಲಾವಣೆಯನ್ನು ಕೂಡ ಕಾಣೋದಕ್ಕೆ ಸಾಧ್ಯ ಆಗುತ್ತೆ.
ಸೊ ಮುಂದಿನದಾಗಿ ರೀಜ್ನಲ್ ಡೆವಲಪ್ಮೆಂಟ್, ಪ್ರಾದೇಶಿಕ ಅಭಿವೃದ್ಧಿ ಅಂತ ಹೇಳ್ತೀವಿ. ಎಲ್ಲಿ ಯಾವ ಪ್ರದೇಶಗಳು ಹಿಂದುಳಿದಿದ್ದಾವೋ ಅಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಸಾರ್ವಜನಿಕ ವಲಯವು ಅಲ್ಲಿನ ಜನರಿಗೆ ಹೆಚ್ಚು ಉದ್ಯೋಗವನ್ನು ನೀಡಿ ಅವರ ಆದಾಯವನ್ನು ಹೆಚ್ಚಿಸಿ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸಿದಾಗ ನಾವು ಪ್ರಾದೇಶಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನದಾಗಿ ಕ್ರಿಯೇಷನ್ ಆಫ್ ಇನ್ವೆಸ್ಟೇಬಲ್ ರಿಸೋರ್ಸಸ್, ಹೂಡಿಕೆ ಮಾಡಬಹುದಾದ ಸಂಪನ್ಮೂಲಗಳ ಸೃಷ್ಟಿ ಮಾಡುವ ಕಾರ್ಯವನ್ನು ಕೂಡ ಸಾರ್ವಜನಿಕ ವಲಯ ಮಾಡುತ್ತೆ. ಸೊ ಇವಿಷ್ಟು ಮಹತ್ವ ಅಥವಾ ಪಾತ್ರ ಅಂತ ಹೇಳ್ಬೋದು ಸಾರ್ವಜನಿಕ ವಲಯದ್ದು, ರೈಟ್. ಇದಕ್ಕಿಂತ ಇನ್ನೂ ಹೆಚ್ಚಿನ ಒಂದು ಮಹತ್ವವನ್ನು ಅಥವಾ ಪಾತ್ರವನ್ನು ಸಾರ್ವಜನಿಕ ವಲಯ ನಿರ್ವಹಿಸ್ತದೆ, ರೈಟ್. ಆದರೆ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಪರಿಗಣಿಸಿ ಸೊ ಅದರ ಪಾತ್ರವನ್ನು ವಿವರಿಸೋದಕ್ಕೆ ಪ್ರಯತ್ನಿಸಿದ್ದೀನಿ. ಮುಂದಿನದಾಗಿ ಸಾರ್ವಜನಿಕ ವಲಯದ ಪಾತ್ರ ತುಂಬಾ ಮಹತ್ವದ್ದಾಗಿದೆ ಅಂತ ನಾವು ನೋಡ್ಕೊಂಡಿದ್ದೀವಿ. ಆದರೆ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಕೆಲವೊಂದಿಷ್ಟು ದುರ್ಬಲತೆಗಳಿವೆ. ಆ ದುರ್ಬಲತೆಗಳು ಯಾವುವು ಅಂತ ನೋಡೋಣ. ಮೊದಲನೇದು ಲ್ಯಾಕ್ ಆಫ್ ಪ್ರಾಪರ್ ಪ್ಲ್ಯಾನಿಂಗ್ ಆ್ಯಂಡ್ ಕೋಆರ್ಡಿನೇಷನ್, ಸರಿಯಾದ ಯೋಜನೆ ಮತ್ತು ಸಮನ್ವಯದ ಕೊರತೆ ಅಂತ ಹೇಳ್ತೀವಿ, ರೈಟ್. ಈಗ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಮಾಡುತ್ತೆ, ರಾಜ್ಯ ಸರ್ಕಾರಗಳು ಅದನ್ನು ಸರಿಯಾಗಿ ಅನುಷ್ಠಾನ ಮಾಡದೇ ಇರುವುದು, ಅಂದರೆ ಕೋಆರ್ಡಿನೇಷನ್ ಇಲ್ಲ ಅಂತ, ರೈಟ್. ಅಥವಾ ಸರಿಯಾದಂಥ ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಕೂತ್ಕೊಂಡು ಅಥವಾ ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ಕೂತ್ಕೊಂಡು ಯೋಜನೆಗಳನ್ನ ಮಾಡಿದಾಗ ಯಾವುದೋ ಒಂದು ರಾಜ್ಯದ ಅಥವಾ ಒಂದು ದೇಶದ ಮೂಲೆಯಲ್ಲಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ಆ ಒಂದು ಯೋಜನೆ ಅನ್ವಯ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲಿಸ್ತಕ್ಕಂಥ ಇವ್ಯಾಲ್ಯುಯೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲದೇ ಇರೋ ಕಾರಣದಿಂದ ಸಾರ್ವಜನಿಕ ವಲಯ ತೊಂದರೆಗಳನ್ನು ಅನುಭವಿಸ್ತಾ ಇದೆ. ಈಗ ಕೈಗಾರಿಕೆಗಳಲ್ಲಾಗಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಎಷ್ಟೋ ಕೈಗಾರಿಕೆಗಳು ಮೊದಲು ನಷ್ಟದಲ್ಲಿದ್ದವು, ಹೌದಾ, ನಷ್ಟದಲ್ಲಿ ನಡೀತಾ ಇತ್ತು. ಯಾಕಂದರೆ ಅವುಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇರಲಿಲ್ಲ. ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಯೋಜನೆ ಸರಿಯಾಗಿಲ್ಲ ಅಂತ ಹೇಳಿದರೆ ಸಾರ್ವಜನಿಕ ವಲಯ ಅಲ್ಲಿ ವಿಫಲ ಆಗ್ತಾ ಹೋಗುತ್ತೆ, ರೈಟ್. ಒಂದನೇದು. ಎರಡನೇದಾಗಿ ಇನ್ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್, ಅಸಮರ್ಥ ನಿರ್ವಹಣೆ. ಸಾರ್ವಜನಿಕ ವಲಯದಲ್ಲಿ ಸರ್ಕಾರದವರು ಕೈಗಾರಿಕೆಗಳನ್ನ ಸ್ಥಾಪಿಸಿ ನಿರ್ಮಿಸ್ತಾರೆ, ಆದರೆ ಅದನ್ನು ನಿರ್ವಹಿಸಿಕೊಂಡು ಹೋಗಲು ಬೇಕಾಗಿರ್ತಕ್ಕಂತಹ ಮಾನವ ಸಂಪನ್ಮೂಲದ ಬಗ್ಗೆ ಕಾಳಜಿ ವಹಿಸದೇ ಇರುವುದು ಅಸಮರ್ಥ ನಿರ್ವಹಣೆಗೆ ಕಾರಣ ಆಗುತ್ತೆ, ರೈಟ್. ಇಲ್ಲಿ ಸರ್ಕಾರ ಕಾಲಕ್ಕೆ ಒಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಏನಿರುತ್ತೋ ಸಾರ್ವಜನಿಕ ವಲಯದ ಕೈಗಾರಿಕೆ ಅಥವಾ ಉದ್ಯಮ ಅದಕ್ಕೆ ಕಾಲಕ್ಕೆ ಬೇಕಾದಂಥ ಅನುಕೂಲತೆಗಳನ್ನ ಮಾಡಿಕೊಡ್ತಾ ಹೋದರೆ ಅದನ್ನು ನಿರ್ವಹಿಸ್ತಕ್ಕಂಥವರು ಸರಿಯಾಗಿ ನಿರ್ವಹಣೆ ಮಾಡೋದ್ರ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಯಾಕಂದರೆ ಸರ್ಕಾರದಿಂದ ಇನ್ಸೆಂಟಿವ್ಸು ಅಸಿಸ್ಟೆನ್ಸು ಬರ್ತಾ ಇತ್ತು ಅಂತ ಹೇಳಿದ್ರೆ ಅವರಿಗೆ ಅದರ ಬಗ್ಗೆ ಕಾಳಜಿ ಇರೋದಿಲ್ಲ. ಆ ಕಾರಣದಿಂದ ನಿರ್ವಹಣೆ ಎಫಿಷಿಯೆಂಟ್ ಆಗಿರೋದಿಲ್ಲ, ದಕ್ಷತೆಯಿಂದ ಇರೋದಿಲ್ಲ, ರೈಟ್. ಮುಂದಿನದಾಗಿ ಪುವರ್ ಮ್ಯಾನ್ ಪವರ್ ಪ್ಲ್ಯಾನಿಂಗ್, ಮಾನವ ಸಂಪನ್ಮೂಲದ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಯೋಜನೆಗಳನ್ನು ಕೈಗೊಳ್ಳದೇ ಇದ್ದಾಗ ಕೂಡ ಸಾರ್ವಜನಿಕ ವಲಯ ವಿಫಲ ಆಗುತ್ತೆ. ಮುಂದಿನದಾಗಿ ಲ್ಯಾಕ್ ಆಫ್ ಟ್ರೈನ್ಡ್ ಸ್ಟಾಫ್, ತರಬೇತಿ ಪಡೆದ ಸಿಬ್ಬಂದಿಗಳ ಕೊರತೆ ಕೂಡ ಸಾರ್ವಜನಿಕ ವಲಯದಲ್ಲಿ ನಾವು ಕಾಣ್ತೀವಿ. ಎಷ್ಟೋ ಜನರಿಗೆ ತರಬೇತಿ ಇರೋದಿಲ್ಲ, ಆದರೂ ಕೂಡ ಯಾವುದೋ ಒಂದು ಹಿನ್ನೆಲೆಯಿಂದ ಅವರು ಆಯ್ಕೆಯಾಗಿ ಬರ್ತಾರೆ, ಹೌದಾ. ಆಗ ಉದ್ಯಮಗಳು ಅಥವಾ ಒಂದು ಚಟುವಟಿಕೆ, ಒಂದು ವ್ಯವಸ್ಥೆ ಸರಿಯಾಗಿ ನಡ್ಕೊಂಡು ಹೋಗುವಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ. ಅದ್ರ ಜೊತೆಗೆ ಲ್ಯಾಕ್ ಆಫ್ ಅಪ್ರಾಪ್ರಿಯೇಟ್ ಟೆಕ್ನಾಲಜಿ, ಸೂಕ್ತ ತಂತ್ರಜ್ಞಾನದ ಕೊರತೆ. ಸಡನ್ನಾಗಿ ತಾಂತ್ರಿಕ ಪ್ರಗತಿ ಯಾವ ರೀತಿ ಆಗ್ತಾ ಇದೆಯೋ ವಿಶ್ವದಲ್ಲಿ, ಜಾಗತಿಕ ಮಟ್ಟದಲ್ಲಿ, ಅದೇ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಕೂಡ ಅಪ್ಡೇಟ್ ಆಗಬೇಕಾಗಿದೆ, ಆಧುನಿಕತೆಯನ್ನು ಸಾಧಿಸಬೇಕಾಗಿದೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಯಾವುದೇ ನಿರ್ಧಾರಗಳು ಸಡನ್ನಾಗಿ ಆಗೋದಿಲ್ಲ, ಅವುಗಳಿಗೆ ಕಾಲಾವಕಾಶ ಬೇಕಾಗತ್ತೆ. ಆದ ಕಾರಣದಿಂದ ನಾವು ಎಷ್ಟೋ ಸಾರ್ವಜನಿಕ ವಲಯದ ಕೈಗಾರಿಕೆಗಳಲ್ಲಿ ಇನ್ನೂ ಅಪ್ಡೇಟೆಡ್ ಟೆಕ್ನಾಲಜಿಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ, ರೈಟ್. ಮುಂದಿನದಾಗಿ ಈ ಟೆಕ್ನಾಲಜಿ ಅಪ್ಡೇಟ್ ಆಗಲಿಲ್ಲ ಅಂತ ಹೇಳಿದರೆ ಉತ್ಪಾದಕತೆ ಕಡಿಮೆ ಆಗುತ್ತೆ, ಉತ್ಪಾದನಾ ವೆಚ್ಚಗಳು ಹೆಚ್ಚಾಗತ್ತೆ. ಸೊ ಆದ್ದರಿಂದ ಕೈಗಾರಿಕೆಗಳು ನಷ್ಟಗಳನ್ನು ಅನುಭವಿಸೋ ಒಂದು ಸಾಧ್ಯತೆಗಳಿರುತ್ತೆ.
ಅಂಡರ್ ಯುಟಿಲೈಸೇಷನ್ ಆಫ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂದರೆ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಏನಿರುತ್ತೋ ಅದನ್ನು ಸಂಪೂರ್ಣವಾಗಿ ಬಳಸದೇ ಇರುವುದು. ಈಗ ಒಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಯಲ್ಲಿ ನಾನು 100 ಕ್ವಿಂಟಲ್ನಷ್ಟು ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡ್ಬೋದು. ಆದರೆ ಆ 100 ಕ್ವಿಂಟಲ್ನಷ್ಟು ನಾನು ಉತ್ಪಾದನೆ ಮಾಡ್ತಾ ಇಲ್ಲ ಅಂದಮೇಲೆ ನನಗೆ ನಷ್ಟ ಆಗತ್ತಲ್ಲ. ಸೊ ಇನ್ಸ್ಟಾಲ್ಡ್ ಕೆಪಾಸಿಟಿ ಎಷ್ಟಿದೆ ಅಷ್ಟೊಂದು ಉತ್ಪಾದಕತೆ ನನಗೆ ಸಾಧ್ಯ ಆಗದೇ ಇದ್ದಾಗ ಅಲ್ಲಿ ನಷ್ಟಗಳು ಸಂಭವಿಸ್ತಾ ಹೋಗುತ್ತೆ. ಅದು ನಾವು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲಿ ಅಥವಾ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸಲ್ಲಿ ನಾವು ನೋಡ್ಬೋದು ಅನ್ನೋದು ಇನ್ನೊಂದು ವೀಕ್ನೆಸ್, ದುರ್ಬಲತೆ ಆಗಿದೆ. ಇದರ ಜೊತೆಗೆ ಇನ್ನೂ ಹಲವಾರು ದುರ್ಬಲತೆಗಳನ್ನು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು, ಆಮೇಲೆ ಕಾಳಜಿ ಆಗಿರ್ಬೋದು, ಇನ್ನೂ ಅನೇಕ ಸಮಸ್ಯೆಗಳನ್ನು ಸಾರ್ವಜನಿಕ ವಲಯದಲ್ಲಿ ನಾವು ಕಾಣ್ತೀವಿ. ರೈಟ್, ಇದಿಷ್ಟು ಸಾರ್ವಜನಿಕ ವಲಯದ ಬಗ್ಗೆ, ಸಾರ್ವಜನಿಕ ವಲಯದ ಅರ್ಥ, ಅದರ ಮಹತ್ವ ಮತ್ತು ಸಾರ್ವಜನಿಕ ವಲಯದ ಉದ್ದೇಶಗಳು, ಅದರ ಒಂದು ಪಾತ್ರ ಮತ್ತು ಅದರ ದುರ್ಬಲತೆಗಳನ್ನ ನೋಡಿದ್ವಿ. ಈಗ ಮುಂದಿನದಾಗಿ ಖಾಸಗಿ ವಲಯದ ಕುರಿತು ನೋಡೋಣ. ಖಾಸಗಿ ವಲಯ ಅಂದರೆ ಏನು ಅಂತ. ಇಟ್ ಈಸ್ ದ ಸೆಕ್ಟರ್ ವೇರ್ ದ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ದ ಇಂಡಸ್ಟ್ರಿಯಲ್ ಯೂನಿಟ್ಸ್ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ರೈವೇಟ್ ಇಂಡಿವಿಜುವಲ್ಸ್ ಆರ್ ಆಂಟ್ರಪ್ರಿನ್ಯೂರ್ಸ್ ಅಂತ ಹೇಳ್ತೀವಿ. ಕೈಗಾರಿಕಾ ಘಟಕಗಳ ಮಾಲೀಕತ್ವ ಮತ್ತು ನಿರ್ವಹಣೆ ಖಾಸಗಿ ವ್ಯಕ್ತಿಗಳ ಅಥವಾ ಉದ್ಯಮಿಗಳ ಕೈಯಲ್ಲಿರುತ್ತದೆ. ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ ಅಥವಾ ಸರ್ಕಾರ ಪಾತ್ರವನ್ನು ವಹಿಸೋದಿಲ್ಲ. ಮುಖ್ಯವಾಗಿ ಖಾಸಗಿ ವಲಯ ಅಂತ ಹೇಳಿದಾಗ ನಾವು ಏನು ಹೇಳ್ಬೋದು, ಸರ್ಕಾರ ಯಾವುದೇ ಮಾಲೀಕತ್ವವನ್ನು ಅಥವಾ ನಿರ್ವಹಣೆಯನ್ನು ವಹಿಸದೇ ಇರತಕ್ಕಂಥ ಒಂದು ಉದ್ಯಮ ಅಂತ ಹೇಳ್ಬೋದು. ರೈಟ್, ಅಲ್ಲಿ ಕೇವಲ ಖಾಸಗಿ ವ್ಯಕ್ತಿಗಳು ಏನು ಮಾಡ್ತಾ ಇರ್ತಾರೆ, ಉದ್ಯಮವನ್ನು ಸ್ಥಾಪಿಸಿ ಅವರೇ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಖಾಸಗಿ ವ್ಯಕ್ತಿಗಳಾಗಿರ್ಬೋದು, ಮಂಡಳಿಗಳಾಗಿರ್ಬೋದು, ಮತ್ತು ಏನು ಪಾರ್ಟ್ನರ್ಸ್ ಆಗಿರ್ಬೋದು. ರೈಟ್, ಸೊ ಸ್ವದೇಶಿ, ವಿದೇಶಿ, ವ್ಯಕ್ತಿಗತ ಮತ್ತು ಕಾರ್ಪೊರೇಟ್ ವಲಯಗಳಲ್ಲಿರುವ ಎಲ್ಲ ಪ್ರಕಾರದ ಉತ್ಪಾದನಾ ಚಟುವಟಿಕೆಗಳಿಗೆ ಖಾಸಗಿ ವಲಯವು ಸಂಬಂಧಿಸಿರುತ್ತದೆ ಅಂತ ಹೇಳ್ಬೋದು. ಖಾಸಗಿ ವಲಯದ ಕೈಗಾರಿಕೆಗಳ ಒಡೆತನ, ಆಡಳಿತ ನಿರ್ವಹಣೆ ಮತ್ತು ಬಂಡವಾಳ ಹೂಡಿಕೆಯು ಖಾಸಗಿ ಉದ್ದಿಮೆದಾರರ ಕೈಯಲ್ಲಿಯೇ ಇರುತ್ತದೆ. ಈ ಉದ್ದಿಮೆಗಳ ಸ್ಥಾಪನೆಯು ಖಾಸಗಿ ಉದ್ದಿಮೆದಾರರ ಉದ್ಯಮಶೀಲತೆ ಮತ್ತು ಲಾಭದಾಸೆಯನ್ನು ಅವಲಂಬಿಸಿರುತ್ತದೆ. ಮುಖ್ಯ ಉದ್ದೇಶ ಖಾಸಗಿ ಉದ್ಯಮ ಅಥವಾ ಖಾಸಗಿ ಒಂದು ವಲಯದ್ದು ಲಾಭವನ್ನು ಹೆಚ್ಚಿಸೋದಾಗಿದೆ. ರೈಟ್, 18ನೇ ಮತ್ತು 19ನೇ ಶತಮಾನದಲ್ಲಿ ಖಾಸಗಿ ಉದ್ಯಮ ಘಟಕಗಳು ಮತ್ತು ಮುಕ್ತ ಆರ್ಥಿಕತೆಯನ್ನು ಹೊಂದಿದ್ದವು. ಅಂದರೆ ಸರ್ಕಾರದ ಹಸ್ತಕ್ಷೇಪವಿಲ್ಲದಿದ್ದ ಪಕ್ಷದಲ್ಲಿ ನಾವು ಅದನ್ನು ಮುಕ್ತ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಸೊ ಅವುಗಳಿಗೆ ಫ್ರೀಡಮ್ ಜಾಸ್ತಿ ಇತ್ತು ಅಂತ. ಈಗ ಬೇಸಿಕಲಿ ನಾವು ನೋಡಿದಾಗೆ ಪ್ರಥಮ ಜಾಗತಿಕ ಯುದ್ಧದವರೆಗೆ ಕೇವಲ ಖಾಸಗಿ ರಂಗದ ಕೈಗಾರಿಕೆಗಳು ಬೆಳೆದು ಬಂದಿದ್ವು. ಅದಾದ ನಂತರ ಸರ್ಕಾರದ ಹಸ್ತಕ್ಷೇಪದಿಂದಾಗಿ ಸಾರ್ವಜನಿಕ ವಲಯದ ಪಾತ್ರ ಹೆಚ್ಚಾಗ್ತಾ ಹೋಯಿತು. ರೈಟ್, ಕೃಷಿಯೇತರ ಉತ್ಪಾದನೆ, ಗಣಿಗಾರಿಕೆ, ತೋಟಗಾರಿಕೆ, ವ್ಯಾಪಾರ, ಸರಕು ಸಾಗಣೆ ಮುಂತಾದ ಆರ್ಥಿಕ ಚಟುವಟಿಕೆಗಳನ್ನು ಖಾಸಗಿ ರಂಗದಲ್ಲಿ ನಾವು ಕಾಣ್ಬೋದು. ಸಾಮಾನ್ಯವಾಗಿ ಖಾಸಗಿ ವಲಯ ಎಂದರೆ ಕಾರ್ಪೊರೇಟ್ ಕೈಗಾರಿಕಾ ವಲಯವೆಂದು ಅರ್ಥೈಸಲಾಗುವುದು. ರೈಟ್, ಈಗ ಖಾಸಗಿ ವಲಯ ಅಂತ ಹೇಳಿದರೆ ಸರಳವಾಗಿ ನಾವು ಏನು ಹೇಳ್ಬೋದು, ಖಾಸಗಿ ವ್ಯಕ್ತಿಗಳಿಂದ ನಿರ್ವಹಿಸಲ್ಪಡುವ ಅದು ಮಾಲೀಕತ್ವವನ್ನು ವಹಿಸಲ್ಪಡ್ತಕ್ಕಂಥ ಕೈಗಾರಿಕೆಗಳಿಗೆ ನಾವು ಖಾಸಗಿ ವಲಯದ ಕೈಗಾರಿಕೆಗಳು ಅಂತ ಕರಿತೀವಿ. ರೈಟ್, ಈಗ ಇದರ ಗುಣಲಕ್ಷಣಗಳೇನು ಅಂತ. ಇದು ವೈಯಕ್ತಿಕ ಉಪಕ್ರಮವಾಗಿರುತ್ತದೆ. ರೈಟ್, ಪರ್ಸ್ನಲ್ ಇನಿಷಿಯೇಟಿವ್ ಅಥವಾ ಒರಿಜಿನೇಟ್. ಇದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ, ಖಾಸಗಿ ಸಂಸ್ಥೆ, ಸಂಘಟನೆ ಇವುಗಳು ವೈಯಕ್ತಿಕವಾಗಿ ನಿರ್ಧಾರ ತಗೊಂಡು ನಡೆಸಿಕೊಂಡು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆ, ಒಂದು ಚಟುವಟಿಕೆ, ಒಂದು ಕೈಗಾರಿಕೆಯಾಗಿರುತ್ತೆ. ಎರಡನೇದು ಸ್ಪರ್ಧಾತ್ಮಕ ಸ್ವರೂಪವನ್ನು ಹೊಂದಿರುತ್ತೆ. ರೈಟ್, ದೇರ್ ಇಂಟೆನ್ಷನ್ ಇಸ್ ಟು ಕಾಂಪೀಟ್, ಸ್ಪರ್ಧೆಗೆ ಸಿದ್ಧರಾಗಿರ್ತಾರೆ. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಪ್ರೈವೇಟ್ ಸೆಕ್ಟರ್. ಮೂರನೇದಾಗಿ ಪ್ರಾಫಿಟ್ ಮೋಟಿವ್, ಲಾಭದ ಉದ್ದೇಶವನ್ನು ಹೊಂದಿರ್ತಾರೆ ಮುಖ್ಯವಾಗಿ. ಆ ಕಾರಣದಿಂದ ದೇ ಆರ್ ರೆಡಿ ಟು ಟೇಕ್ ರಿಸ್ಕ್, ದೇ ಆರ್ ವೆರಿ ಕಾಂಪಿಟೇಟಿವ್ ಆ್ಯಂಡ್ ದೇ ಆರ್ ರೆಡಿ ಟು ಫೇಸ್ ದ ಚಾಲೆಂಜಸ್. ಸೊ ಇದು
ಸ್ವಲ್ಪ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಖಾಸಗಿ ವಲಯದಲ್ಲಿ ಮುಖ್ಯವಾಗಿ ನೋಡ್ಬೋದು. ರೈಟ್. ನಾವು ವಾಟ್ ಈಸ್ ದ ರೋಲ್ ಆಫ್ ಪ್ರೈವೇಟ್ ಸೆಕ್ಟರ್? ಹಂಗಂದರೆ ಒಂದು ಆರ್ಥಿಕತೆಯಲ್ಲಿ ಖಾಸಗಿ ವಲಯದ ಕೈಗಾರಿಕೆಗಳ ಪಾತ್ರ ಏನು, ಖಾಸಗಿ ವಲಯದ ಪಾತ್ರ ಏನು ಅಂತ ನೋಡೋಣ. ವಿ ಕ್ಯಾನ್ ಫೈಂಡ್ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್, ಕೈಗಾರೀಕರಣ ಸಾಧ್ಯ. ಹೆಚ್ಚು ಹೆಚ್ಚು ಖಾಸಗಿ ಜನರು ಕೈಗಾರಿಕೆಗಳನ್ನ ಸ್ಥಾಪಿಸಿದಾಗ ಒಂದು ದೇಶದ ಆರ್ಥಿಕತೆಗೆ ಅನುಕೂಲ ಆಗತ್ತೆ. ಆ ದೇಶದಲ್ಲಿ ಕೈಗಾರಿಕೆಗಳು ಹೆಚ್ಚು ಆದ ಕಾರಣ ದೇಶ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅನ್ನೋದು ಒಂದು ವಿಚಾರ. ಎರಡನೇದಾಗಿ ಸಂಪನ್ಮೂಲಗಳ ದಕ್ಷ ಬಳಕೆ. ವಿವಿಧ ಸ್ಥಳಗಳಲ್ಲಿ ಎಲ್ಲ ಕಡೆಯೂ ಸರ್ಕಾರ ಹೋಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋಕ್ಕಾಗೋದಿಲ್ಲ. ಸೊ ಹಲವಾರು ಬೇರೆ ಬೇರೆ ಸ್ಥಳಗಳಲ್ಲಿ ಖಾಸಗಿಯವರು ಹೋಗಿ ಕೈಗಾರಿಕೆ ಉದ್ಯಮಗಳನ್ನು ಪ್ರಾರಂಭ ಮಾಡಿದಾಗ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಕೆ ಮಾಡುವ ಒಂದು ಸಾಧ್ಯತೆಗಳು ಇರುತ್ತೆ. ಮೂರನೇದಾಗಿ ಪ್ರಾದೇಶಿಕ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ದೇಶದ ವಿವಿಧ ಭಾಗಗಳಲ್ಲಿ ಒಂದು ಅರ್ಥವ್ಯವಸ್ಥೆಯ ಹಲವಾರು ವಿವಿಧ ಭಾಗಗಳಲ್ಲಿ ಕೈಗಾರಿಕೆಗಳನ್ನು ಖಾಸಗಿ ವ್ಯಕ್ತಿಗಳೂ ಕೂಡ ಸ್ಥಾಪಿಸೋದ್ರಿಂದ, ಕೈಗಾರಿಕೆ ಆಗಲಿ ಅಥವಾ ಯಾವುದೇ ಉದ್ಯಮ ಆಗಲಿ ಅಥವಾ ವ್ಯವಹಾರ ಆಗಲಿ ಅವುಗಳನ್ನು ಸ್ಥಾಪಿಸೋದ್ರಿಂದ ಪ್ರಾದೇಶಿಕ ಅಭಿವೃದ್ಧಿಯನ್ನು ನಾವು ಸಾಧಿಸಬಹುದಾಗಿದೆ. ಮತ್ತು ಖಾಸಗಿ ವಲಯ ಕೂಡ ತಾನು ಉತ್ಪಾದಿಸ್ತಕ್ಕಂಥ ಸರಕುಗಳಿಂದಾಗಿ ನಮ್ಮ ದೇಶದ ಒಂದು GDPಗೆ, ಒಟ್ಟು ದೇಶ ಉತ್ಪನ್ನಕ್ಕೆ ಕೊಡುಗೆಯನ್ನು ನೀಡುತ್ತೆ. ಮುಂದಿನದಾಗಿ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್. ಖಾಸಗಿ ವಲಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕು ಸೇವೆಗಳನ್ನು ರಫ್ತು ಮಾಡುವುದರ ಮೂಲಕ ನಮ್ಮ ದೇಶಕ್ಕೆ ಒಂದು ವಿದೇಶಿ ವಿನಿಮಯದ ಗಳಿಕೆ ಆಗುತ್ತೆ. ಆಮೇಲೆ ಉದ್ಯೋಗದ ನಿರ್ಮಾಣ. ಖಾಸಗಿ ವಲಯದಲ್ಲೂ ಕೂಡ ಹೂಡಿಕೆಗಳು ಹೆಚ್ಚಾದಾಗೆ ಕೈಗಾರಿಕೆಗಳು ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆ ಹೊಂದಿದಾಗ ಉದ್ಯೋಗದ ನಿರ್ಮಾಣ ಅಥವಾ ಉದ್ಯೋಗದ ಸೃಷ್ಟಿ ಕೂಡ ಆಗುತ್ತೆ. ಆಮೇಲೆ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ ಖಾಸಗಿ ವಲಯ ಕೂಡ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ, ಭಾರತದ್ದಾಗಲಿ ಅಥವಾ ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಸೊ ಇವಷ್ಟೇ ಅಲ್ಲದೆ ಖಾಸಗಿ ವಲಯದಿಂದ ತಾಂತ್ರಿಕ ಪ್ರಗತಿ ಕೂಡ ನಾವು ಸಾಧಿಸ್ಬೋದು, ಮೂಲಭೂತ ಸೌಕರ್ಯಗಳನ್ನು ಕೂಡ ಅಭಿವೃದ್ಧಿಪಡಿಸ್ಬೋದು. ಸೊ ಇನ್ನೂ ಹಲವಾರು ಅಂಶಗಳನ್ನು ನಾವು ಪರಿಗಣಿಸಬೇಕಾಗತ್ತೆ. ಸೊ ಬಹಳ ಮಹತ್ವದ ಪಾತ್ರವನ್ನು ಖಾಸಗಿ ವಲಯ ನಿರ್ವಹಿಸುತ್ತೆ ಅನ್ನೋದನ್ನು ಈ ಅಂಶಗಳಿಂದ ನಾವು ಕಂಡುಕೋಬಹುದು. ಮುಂದಿನದಾಗಿ ಜಂಟಿ ವಲಯ ಅಥವಾ ಸಂಯುಕ್ತ ವಲಯ ಅಂತ ಕರಿತೀವಿ. ಸಂಯುಕ್ತ ವಲಯ ಅಂದರೆ ಏನು? ಕೈಗಾರಿಕಾ ಘಟಕಗಳ ಮಾಲೀಕತ್ವ ಮತ್ತು ನಿರ್ವಹಣೆ ಸಾರ್ವಜನಿಕ ಮತ್ತು ಖಾಸಗಿ. ಸಾರ್ವಜನಿಕ ಅಂದರೆ ಸರ್ಕಾರ ಮತ್ತು ಖಾಸಗಿ ವಲಯಗಳ ಮಧ್ಯೆ ಹಂಚಿಕೆ ಆಗಿರುತ್ತೆ. ಇಟ್ ಈಸ್ ದ ಸೆಕ್ಟರ್ ವೇರ್ ದ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಯೂನಿಟ್ಸ್ ಆರ್ ಶೇರ್ಡ್ ಬೈ both the public and private sectors. Right? It is combination of both private and public sectors. ಅಂದರೆ ಇದು ಖಾಸಗಿ ಮತ್ತು ಸಾರ್ವಜನಿಕ ಅಂದರೆ ಸರ್ಕಾರದ ವಲಯಗಳ ಸಂಯೋಜನೆಯಾಗಿರುತ್ತದೆ. ಎರಡು ಜೊತೆಗೇ ಆ ಒಂದು ಉದ್ಯಮವನ್ನು ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ರೈಟ್. ಸಂಯುಕ್ತ ಉದ್ಯಮ ವಲಯವು ಮಿಶ್ರ ಆರ್ಥಿಕ ವ್ಯವಸ್ಥೆಯ ವಿಸ್ತಾರವಾದ ಪರಿಕಲ್ಪನೆಯಾಗಿರುತ್ತದೆ ಅಂತ ಹೇಳ್ತೀವಿ. ಇದು ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯ ಎರಡು ವಲಯಗಳ ಒಂದು ಸಹಯೋಗದೊಂದಿಗೆ ಪ್ರಾರಂಭಿಸಲ್ಪಟ್ಟ ಉದ್ದಿಮೆ ಅಂತ ಹೇಳ್ಬೋದು. ಅಂದರೆ ಖಾಸಗಿ ಮತ್ತು ಸರ್ಕಾರದ ಉದ್ಯಮಗಳ ನಡುವಿನ ಪಾಲುದಾರಿಕೆ ಸಂಘಟನೆ ಸ್ವರೂಪದ ಉದ್ಯಮಗಳನ್ನು ಸಂಯುಕ್ತ ವಲಯದಲ್ಲಿ ಕಾಣಬಹುದು. ದೇಶದ ಕೈಗಾರಿಕಾ ಪ್ರಗತಿಯನ್ನು ತ್ವರಿತಗೊಳಿಸಲು ಅಗತ್ಯವಿದ್ದ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವುದೇ ಸಂಯುಕ್ತ ರಂಗದ ಅಥವಾ ಜಂಟಿ ವಲಯದ ಮುಖ್ಯ ಗುರಿಯಾಗಿರುತ್ತದೆ. ರೈಟ್. ಈಗ ಬೇಸಿಕಲಿ ನಾವು ಯಾವ ರೀತಿಯಾದಂಥ ಸಂಯುಕ್ತ ವಲಯಗಳನ್ನ ನೋಡ್ತೀವಿ? ಒಂದು, ಕೇಂದ್ರ ಸರ್ಕಾರ ಮತ್ತು ಖಾಸಗಿ ಪಾಲುದಾರರನ್ನು ನೋಡ್ಬೋದು. ಸೊ ಅವೆರಡೂ ಸೇರಿದ್ವು ಅಂತ ಹೇಳಿದರೆ ಅದನ್ನು ನಾವು ಜಂಟಿ ವಲಯ ಅಂತ ಕರಿತೀವಿ. ಎರಡನೇದಾಗಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಪಾರ್ಟ್ನರ್ಸ್, ರಾಜ್ಯ ಸರ್ಕಾರ ಮತ್ತು ಖಾಸಗಿ ಪಾಲುದಾರರು. ಮೂರನೇದಾಗಿ ಪಬ್ಲಿಕ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪ್ರೈವೇಟ್ ಪಾರ್ಟ್ನರ್ಸ್, ಅಂದರೆ ಸಾರ್ವಜನಿಕ ಹಣಕಾಸು ಸಂಸ್ಥೆಗಳು ಮತ್ತು ಖಾಸಗಿ ಪಾಲುದಾರರು. ರೈಟ್. ಎಕ್ಸಿಸ್ಟಿಂಗ್ ಪಬ್ಲಿಕ್ ಸೆಕ್ಟರ್ಸ್ ಕನ್ವರ್ಟೆಡ್ ಇಂಟು ಜಾಯಿಂಟ್ ಸೆಕ್ಟರ್ಸ್, ಪ್ರಸಕ್ತ ಇರತಕ್ಕಂಥ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ಜಂಟಿ ವಲಯದ ಉದ್ದಿಮೆಗಳನ್ನಾಗಿ ಪರಿವರ್ತಿಸುವ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಾಣಬಹುದು. 1956ರಲ್ಲಿ
ಒಂದು ವಿಶಿಷ್ಟವಾದಂಥ ದೊಡ್ಡ ಕೈಗಾರಿಕಾ ನೀತಿಯನ್ನು ಮಾಡಲಾಗಿತ್ತು. ಸೊ 1967ರಲ್ಲಿ ದತ್ತ ಸಮಿತಿ ಶಿಫಾರಸು ಮತ್ತು 1972ರಲ್ಲಿ ದಿವಂಗತ JRD ಟಾಟಾ ಅವರ ಸಲಹೆ ಮೇರೆಗೆ ಭಾರತದಲ್ಲಿ ಸಂಯುಕ್ತ ವಲಯದ ಉದ್ಯಮ ರಂಗವನ್ನು ಅಸ್ತಿತ್ವಕ್ಕೆ ತರಲಾಯಿತು. ನಮ್ಮ ದೇಶದಲ್ಲಿ ಗುಜರಾತ್ ರಸಗೊಬ್ಬರ ಕಂಪನಿ, ಕೊಚ್ಚಿನ್ ತೈಲ ಪರಿಶುದ್ಧೀಕರಣ ಸ್ಥಾವರ, ಆಂಧ್ರದ ಕಾಗದದ ಕಾರ್ಖಾನೆ, ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಮತ್ತು ಸದರ್ನ್ ಪೆಟ್ರೋಕೆಮಿಕಲ್ಸ್ ಕೈಗಾರಿಕೆ, ಈ ಥರ ಮುಂತಾದ ಉದ್ದಿಮೆಗಳನ್ನು ನಾವು ಸಂಯುಕ್ತ ಉದ್ಯಮ ರಂಗದ ಉದಾಹರಣೆಗಳನ್ನಾಗಿ ಪರಿಗಣಿಸ್ಬೋದು. ರೈಟ್. ಒಟ್ಟಿನಲ್ಲಿ ಸರ್ಕಾರದ ಬಂಡವಾಳ ಮತ್ತು ಖಾಸಗಿ ಉದ್ದಿಮೆದಾರರ ದಕ್ಷ ಆಡಳಿತ ನಿರ್ವಹಣೆ ಖಾಸಗಿ ಉದ್ದಿಮೆದಾರರ ದಕ್ಷ ಆಡಳಿತ ನಿರ್ವಹಣೆ, ಸಂಘಟನೆ ಸಾಮರ್ಥ್ಯ ಮತ್ತು ತಾಂತ್ರಿಕ ಸೇವಾ ಬಳಕೆಯನ್ನು ಸಂಯುಕ್ತ ಉದ್ದಿಮೆ ರಂಗದಲ್ಲಿ ಕಾಣಬಹುದಾಗಿದೆ. ಅಂದರೆ ಇಲ್ಲಿ ಸರ್ಕಾರದ ಬಂಡವಾಳ ಇರುತ್ತೆ, ಖಾಸಗಿ ಉದ್ದಿಮೆದಾರರ ಒಂದು ಆಡಳಿತ ನಿರ್ವಹಣೆ, ಸಂಘಟನೆ ಸಾಮರ್ಥ್ಯ ಮತ್ತು ತಾಂತ್ರಿಕ ಸೇವೆಗಳನ್ನು ಬಳಕೆ ಮಾಡಿಕೊಂಡು ಒಂದು ಉದ್ಯಮವನ್ನು ಸ್ಥಾಪಿಸಲಾಗತ್ತೆ. ಇಲ್ಲಿ ನಾವು ಹೆಚ್ಚಿನ ಒಂದು ಪ್ರಗತಿಯನ್ನು ಕೂಡ ಕಾಣ್ಬೋದು ಅನ್ನೋ ಪರಿಕಲ್ಪನೆ ನಮ್ಮದಾಗಿತ್ತು. ಈಗ ಈ ಜಂಟಿ ವಲಯದ ಒಂದು ಅನುಕೂಲತೆಗಳೇನು ಅನ್ನೋದನ್ನು ನೋಡಬೇಕಾಗತ್ತೆ. ಮುಖ್ಯವಾಗಿ ರಿಡ್ಯೂಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್, ಆರ್ಥಿಕ ಶಕ್ತಿಯ ಸಾಂದ್ರತೆಯನ್ನು ಕಡಿಮೆ ಮಾಡುವುದು. ಕೆಲವು ಖಾಸಗಿ ವ್ಯಕ್ತಿಗಳು ಉದ್ಯಮ ಘಟಕಗಳನ್ನು ತಮ್ಮ ಹಿಡಿತದಲ್ಲಿಯೇ ಇಟ್ಟುಕೊಂಡು ಹೆಚ್ಚಿನ ಉತ್ಪಾದನೆಯನ್ನು ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸಿ ಹೆಚ್ಚಿನ ಸಂಪತ್ತನ್ನು ಗಳಿಸ್ತಾ ಇದ್ದಾರೆ. ಸೊ ಅವುಗಳನ್ನು ನಿಯಂತ್ರಿಸಬೇಕು ಅಂತ ಹೇಳಿದರೆ ನಮಗೆ ಜಂಟಿ ವಲಯದ ಒಂದು ಕೈಗಾರಿಕೆಗಳನ್ನು ಸರ್ಕಾರ ಸ್ಥಾಪನೆ ಮಾಡಲೇಬೇಕಾಗತ್ತೆ. ರೈಟ್. ಎರಡನೇದಾಗಿ ಜಂಟಿ ವಲಯವು ಅಥವಾ ಸಂಯುಕ್ತ ವಲಯವು ಏಕಸ್ವಾಮ್ಯದ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಕೆಲವೊಂದು ಸಾರಿ ಖಾಸಗಿ ಉದ್ದಿಮೆದಾರರು ಕೆಲವೊಬ್ಬರು ಏಕಸ್ವಾಮ್ಯತೆಯನ್ನು ಸಾಧಿಸಬೇಕು ಅಂತ ಹೊರಟಿರ್ತಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಸರ್ಕಾರ ಎಲ್ಲ ವಲಯದಲ್ಲೂ ಹೆಚ್ಚಿನ ಹೂಡಿಕೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಆದರೆ ಹೂಡಿಕೆ ಮಾಡೋದಲ್ಲದೆ ನಿರ್ವಹಿಸಬೇಕಾಗತ್ತೆ ಸರ್ಕಾರ. ದಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಗೌರ್ಮೆಂಟ್. ಆ ಒಂದು ಸಮಯದಲ್ಲಿ ಸರ್ಕಾರದವರು ಖಾಸಗಿಯವರ ಜೊತೆಗೆ ಸಹಭಾಗಿತ್ವವನ್ನು ಮಾಡಿಕೊಂಡು ತಾವು ಕೈಗಾರಿಕೆಗಳನ್ನ ಪ್ರಾರಂಭ ಮಾಡಿ ಸಂಯುಕ್ತ ವಲಯದ ಒಂದು ವ್ಯವಸ್ಥೆ ಅಡಿಯಲ್ಲಿ ಹೆಚ್ಚಿನ ಒಂದು ಏಕಸ್ವಾಮ್ಯವನ್ನು ನಿಯಂತ್ರಿಸ್ತಕ್ಕಂಥ ಕಾರ್ಯವನ್ನು ಮಾಡಬಹುದಾಗಿದೆ. ಪ್ರಮೋಟಿಂಗ್ ಸೋಷಿಯಲ್ ಆಬ್ಜೆಕ್ಟಿವ್, ಸಾಮಾಜಿಕ ಉದ್ದೇಶಗಳನ್ನು ಉತ್ತೇಜಿಸುವ ದೃಷ್ಟಿಯಿಂದಲೂ ಕೂಡ ಜಂಟಿ ವಲಯದ ಪಾತ್ರ ಮಹತ್ವದಾಗಿದೆ. ಮುಂದಿನದಾಗಿ ಎರಡು ಎಲೆಗಳಲ್ಲಿನ ಏನು ಹೇಳ್ಬೋದು, ಓವರ್ಕಮ್ ದ ಫೇಲ್ಯೂರ್ಸ್ ಆಫ್ ಬೋತ್ ಸೆಕ್ಟರ್ಸ್. ಅಂದರೆ ಇಂಡಿಪೆಂಡೆಂಟಾಗಿ ಇದು ಎಲೆ ಎಲ್ಲ ವಲಯಗಳು ಆಗಬೇಕಿತ್ತು. ಓವರ್ಕಮ್ ದ ಫೇಲ್ಯೂರ್ ಆಫ್ ಬೋತ್ ಸೆಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಎರಡೂ ವಲಯಗಳ, ಅಂದರೆ ಖಾಸಗಿ ವಲಯ ತನ್ನಷ್ಟಕ್ಕೆ ತಾನು ಕಾರ್ಯನಿರ್ವಹಿಸುವಾಗ ಮತ್ತು ಪಬ್ಲಿಕ್ ಸೆಕ್ಟರ್ ತನ್ನಷ್ಟಕ್ಕೆ ತಾನು ಕಾರ್ಯನಿರ್ವಹಿಸುವಾಗ ಅವು ಏನು ವೈಫಲ್ಯಕ್ಕೆ ಒಳಗಾಗ್ತಿತ್ತು ಆ ವೈಫಲ್ಯವನ್ನು ನಿವಾರಿಸುವ ದೃಷ್ಟಿಯಿಂದ ಜಂಟಿ ವಲಯವನ್ನು ರಚನೆ ಮಾಡಲಾಗಿತ್ತು. ರೈಟ್. ಎರಡೂ ಕೂಡಿ ಜೊತೆಗೆ ಕಾರ್ಯವನ್ನು ಮಾಡಿದಾಗ ನಾವು ಹೆಚ್ಚಿನ ಅನುಕೂಲತೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಮುಂದಿನದಾಗಿ ಗ್ರೋತ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ಒಟ್ಟಾರೆಯಾಗಿ ಖಾಸಗಿಯವರು ಮತ್ತು ಸಾರ್ವಜನಿಕ ವಲಯದವರು ಅವರ ಸಹಭಾಗಿತ್ವದಲ್ಲಿ ಉದ್ದಿಮೆಗಳನ್ನಾಗಲಿ ಅಥವಾ ಯಾವುದೇ ಒಂದು ಚಟುವಟಿಕೆಗಳನ್ನಾಗಲಿ ನಿರ್ವಹಿಸಿದಾಗ ಹೆಚ್ಚಿನ ಒಂದು ಕೈಗಾರಿಕಾ ಬೆಳವಣಿಗೆಯನ್ನು ನಾವು ಕಾಣಬಹುದಾಗಿದೆ. ಅದರ ಜೊತೆಗೆ ಪ್ರಾದೇಶಿಕ ಅಭಿವೃದ್ಧಿಯನ್ನು, ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಕೂಡ ಸಾಧಿಸಬಹುದಾಗಿದೆ. ಇದರಿಂದ ಹೆಚ್ಚಿಗೆ ಉತ್ಪಾದನೆ ಹೊಂದಿ GDP ಒಟ್ಟು ದೇಶ ಉತ್ಪನ್ನದಲ್ಲೂ ಕೂಡ ಹೆಚ್ಚಳವನ್ನು ಕಾಣಬಹುದು. ಮುಂದಿನದಾಗಿ ಉತ್ತಮ ಸರಕುಗಳನ್ನು ಉತ್ಪಾದಿಸಿ ಸರಕು ಸೇವೆಗಳನ್ನು ವಿದೇಶಗಳಿಗೆ ರಫ್ತು ಮಾಡಿ ವಿದೇಶಿ ವಿನಿಮಯದ ಗಳಿಕೆ ಕೂಡ ಸಾಧ್ಯ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಇದಿಷ್ಟು ಜಂಟಿ ವಲಯದ ಅನುಕೂಲತೆಗಳು ಅಂತ ಹೇಳ್ಬೋದು. ಮುಂದಿನ ಒಂದು ಸೆಷನ್ದಲ್ಲಿ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಗ್ಗೆ ನೋಡೋಣ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಇದರ ಕುರಿತು ಅದರ ಅರ್ಥ ಮತ್ತು ಅದರಲ್ಲಿ ಬರ್ತಕ್ಕಂಥ ಮಾದರಿಗಳು ಏನಿವೆ ಅನ್ನೋದನ್ನು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಧನ್ಯವಾದಗಳು. ಹ್ಯಾವ್ ಎ ಗುಡ್ ಡೇ.